ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್, ನನ್ನ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ಏನನ್ನು ಸಾಧಿಸಿರೋ ಸಂತೋಷ ಏನು ಅಂದರೆ, ಅವರಿಗೆ ಯಶ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಗೊತ್ತಿಲ್ಲದೆ ನಾನು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಒಂದು ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಏನು ಅಂದರೆ, ನಾನು ತೇಜು ಆನ್ಲೈನ್ಗೆ ಹೋಗು, ಆನ್ಲೈನ್ಗೆ ಏನಕ್ಕೆ ನೋಡು, ಒಂದ್ಸಲ ಓಪನ್ ಮಾಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಫೋನಲ್ಲ, ಆ ಫೋನಲ್ಲಿ. ಅಷ್ಟೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಟಿಕೆಟ್ ಎಲ್ಲಿ ಸಿಕ್ತೆ? ಹೌಸ್ಫುಲ್ ಆಗಿತ್ತು ಎಲ್ಲ ಕಡೆ. ಬೆಳಗ್ಗೆನೆ ಬುಕ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಗೈಸ್. ಹೇಳ್ಬೇಕು ಅಂದರೆ ದುಡ್ಡಿಲ್ಲ ಅಂತಲೇ ನಾವು ಟಿಕೆಟ್ ಬುಕ್ ಮಾಡಿರಲಿಲ್ಲ. ಶೋ ಮಾಡಿದ್ಯಾ? ಹೌದು. ಸೊ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ನಾಳೆ ಈದ್ ಮಿಲಾದ್ ಲೀವ್ ಅಂತ ಗೊತ್ತಾಯಿತು. ಅದಕ್ಕೆ ತಕ್ಷಣ ಇವನಿಗೆ ಎಷ್ಟಂದರೆ ತುಂಬ ಇಷ್ಟ. ಇವನು ನಮ್ಗೆ ಇಷ್ಟ, ಅದಕ್ಕೆ ಬುಕ್ ಮಾಡಿಬಿಟ್ಟೆ. ಥ್ಯಾಂಕ್ ಯು. ನಾನು ಬಿಡು ಯಾವಾಗೋ ಸ್ಯಾಟರ್ಡೆ ಸಂಡೇನೋ ಇಲ್ಲ ಮಂಡೇ ಟ್ಯೂಸ್ಡೇನೋ ಯಾವಾಗಾರು ನೈಟ್ ಶೋ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸ್ಯಾಲ್ರಿ ಆಗಿರುತ್ತೆ ಅಷ್ಟೊತ್ತಿಗೆ. ಇವನಿಗೆ ಅವತ್ತಿಂದ ಫ್ರೆಂಡ್ಸ್ ತುಂಬ ದಿನದಿಂದನೂ ಫಸ್ಟ್ ಶೋ ಹೋಗ್ಬೇಕು ಅಂತ ಇತ್ತು. ಇವನ್ ಡ್ರೀಮ್ಸ್ ಫುಲ್ಫಿಲ್ ಮಾಡೋದೇ ನನ್ನ ಡ್ರೀಮ್ಸ್. ತಿಮ್ಮಿ ಏನು ಹೇಳ್ತೀಯಾ? ಏನು ಹೇಳೋಣ, ಶಾಕ್ ಆದೆ ನಾನಂತೂ. ಮಾತೇ ಬರ್ತಿಲ್ಲ. ನಾನು ಎಲ್ಲರೂ ಉರಿಸ್ತಾ ಇದ್ರು ಟಿಕೆಟ್ಸು, ಸ್ಕ್ರೀನ್ಶಾಟ್ ಹಾಕಿ ಸ್ಟೇಟಸಲ್ಲಿ ನಾನು ಕಂಗಾಲಾಗೋಗಿದ್ದೆ. ಸೊ ಬಿಡು, ಏನು ಮಾಡೋಕ್ಕಾಗಲ್ಲ, ಟೈಮ್ ಅಲ್ವಾ ಅಂದ್ಕೊಂಡು ಸುಮ್ಮನಾಗಿದ್ದೆ. ನೆಕ್ಸ್ಟ್ ಯಾವಾಗ ನಿಧಾನಕ್ಕೆ ನೋಡಿದ್ರೆ ಆಯ್ತು. ಹೆಂಗೋ ಫಸ್ಟ್ ಶೋ ಕ್ರೌಡ್ ಜಾಸ್ತಿ ಇರುತ್ತೆ, ಕರೆಕ್ಟಾಗಿ ಅರ್ಥ ಆಗಲ್ಲ, ನಿಧಾನಕ್ಕೆ ಹೋಗೋಣ. ಆದರೂ ಫಸ್ಟ್ ಶೋ ಒಳ್ಳೆ ಮಜಾ ಇರುತ್ತೆ ಆ ಜನರ ಮಧ್ಯೆ ನೋಡೋಕ್ಕೆ. ಥ್ಯಾಂಕ್ ಯು. ನಿಂಗೆ ಖುಷಿಯಾಗಿರ್ಬೇಕಷ್ಟೆ. ಯಾವಾಗ ಬುಕ್ ಮಾಡಿದ್ಯಾ? ಬೆಳಗ್ಗೆ 6:30ಗೆ. ನಮ್ಮ ಆಫ್ ಟೀಮಲ್ಲಿ ಎಲ್ಲರೂ, ಆ್ಯಕ್ಚುಲಿ ನನಗೂ ನಾಳೆ ರಿಲೀಸ್ ಅಂತ ಗೊತ್ತಿಲ್ಲ, ಐಡಿಯಾನೇ ಇರಲಿಲ್ಲ. ಎಲ್ಲರೂ ಡಿಸ್ಕಸ್ ಮಾಡ್ತಿದ್ರು. ಅವಾಗ ನಂಗೆ ನೆನಪಾಯಿತು, ಓ ಇವನಿಗೆ ಇಷ್ಟ ಅಲ್ವಾ ಅಂದ್ಬಿಟ್ಟು ಅದಕ್ಕೆ ಅವಾಗ ತಕ್ಷಣ ಮಾಡಿದೆ. ಬೆಳಗ್ಗೆನೇ ಹೇಳ್ಬಿಡೋಣ ಅಂತಿದ್ದೆ, ಬೇಡ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ, ವ್ಲಾಗ್ ಮಾಡೋಣ. ಫಸ್ಟ್ ಟೈಮ್ ನಾನು ಅಷ್ಟು ಬೇಗ ಮೂವಿಗೆ ಹೋಗ್ತಿರೋದು, ಹೆಂಗಿರುತ್ತೆ ಏನು ಅಂತೆಲ್ಲ ನೋಡೋಣ ಅಂತ ಅದಕ್ಕೆ ಸುಮ್ಮನೆ ಅದೇ. ತಬಾಯಿ. ಸೊ ಏನಂದರೆ, ಇವಾಗ ನಮ್ಮಿಬ್ರ ಜೊತೆ ನನ್ನ ಇಬ್ಬರು ತಮ್ಮ ಬರ್ತಾ ಇದ್ದಾರೆ ಗೈಸ್. ಅವರು ಹೋಗ್ಬೇಕು ಅಂದರು. ಅವ್ರಿಗೂ ಅವೈಲೇಬಲ್ ಇತ್ತು ಟಿಕೆಟ್ ಅಂತ ಬುಕ್ ಮಾಡ್ತೀನಿ. 4 ಜನ ಹೋಗಿ ಜಾಲಿ ಮಾಡ್ತಾ ಇರೋದೆ, ಮೂವಿ ನೋಡ್ತಾ ಇರೋದೆ. ನಾನಂತೂ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಆ ಥರ ಫ್ಯಾನ್ ಶೋಗೆ. ಹೆಂಗಿರುತ್ತೆ ಏನು ಅಂತ ನೋಡೋಣ. ಅದು ನಮ್ಮ ಹೆಸರುಘಟ್ಟ ಥಿಯೇಟರ್ಗೆ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅದೇ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಿದ್ರು ಎಷ್ಟೊಂದು ಸಲ. ನಾನು ನನ್ನ ತಮ್ಮ ನಮ್ಮಪ್ಪ ಆ ಥಿಯೇಟರ್ಗೆ ಹೋಗಿ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಅಧ್ಯಕ್ಷ ಮತ್ತು ಇನ್ನು ಯಾವುದೇದೋ ನೋಡಿದ್ದೀವಿ ಗೈಸ್ ಆ ಥಿಯೇಟ್ರಲ್ಲಿ. ಒಂಥರ ಮೆಮೊರೀಸ್ ಆ ಥಿಯೇಟರ್. ಹೆಸರುಘಟ್ಟ ಅಂದರೆ ನಮ್ಮ ಮನೆಯಿಂದ ಒಂದು 10-15 ನಿಮಿಷಕ್ಕೆಲ್ಲ ಹೋಗ್ಬಿಡ್ತಿದ್ವಿ. ಇವಾಗ ಇಲ್ಲಿಂದ ಹೋಗೋಕೆ ದೂರ ಆಗುತ್ತೆ. ಬೆಳಗ್ಗೆ 5 o'clockಗೆ ಹೋಗ್ಬೇಕು ನಾವು. ಹೋಗ್ತಾ ಇರ್ತೀವಿ. ಇವನಿಗೇನು ಖುಷಿನೇ ಇಲ್ಲ ನಾನು ಸರ್ಪ್ರೈಸ್ ಮಾಡಿದ್ರೆ. ಖುಷಿ ಇಲ್ಲ ನೋಡು, ನೀನೇ ಅನ್ಕೊಂಬಿಡು. ಹೇಳಕ್ಕೂ ಎಷ್ಟು ಖುಷಿ ಆಯ್ತೈತೆ. ಸೀರಿಯಸ್ ಆಗಿ ತುಂಬ ಖುಷಿ ಆಗ್ತೈತೆ. ನಾನು ಹೇಳ್ತಾ ಇಲ್ವಾ, ನಾನು ಎಷ್ಟು ಫಿಲಮ್ಸ್ KGF 2 ಅಷ್ಟೇ, 1 ಅಷ್ಟೇ, ಅಲ್ಲಿ ಗಾಂಧಿನಗರ್ಗೆ ಹೋಗಿ ನೋಡೋಕ್ಕೆ ಇಷ್ಟ ಇವಾಗ್ಲೂ. ಬಟ್ ಏನು ಮಾಡೋಣ. ಆ್ಯಕ್ಚುಲಿ ಏನಂದರೆ, ನಾನು ಮೆಜೆಸ್ಟಿಕಲ್ಲೇ ತುಂಬ ಹುಡುಕ್ತೆ. ನನಗೆ ಥಿಯೇಟರ್ಸೇ ನೆನಪಾಗ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಮತ್ತು ಯಾವುದೂ ಗೊತ್ತಾಗ್ತಿಲ್ಲ. ಸಡನ್ನಾಗಿ ಇದೊಂದು ಸಿಕ್ತು. ಮತ್ತು ಅಲ್ಲೂ ಅದಕ್ಕೆ ಇಲ್ಲೇ ಬುಕ್ ಮಾಡಿಬಿಟ್ಟೆ. ಯಾವುದೊಂದು ಐತೆ ಮಿರಾಜಲ್ಲಿ ನೋಡಿದೆ. ನಂಗೆ ಗೊತ್ತಿರೋದೇ ಇವಾಗ ಕೆಲವು ಅಲ್ಲೆಲ್ಲೂ ಸಿಗಲಿಲ್ಲ ಅಂತ ಇಲ್ಲೇ ಮಾಡಿಬಿಟ್ಟೆ. ಟೈಮ್ 11:30 ಆಗಿದೆ. ಏನೋ ಒಂಥರ ಖುಷಿಗೆ ನಿದ್ದೆನೇ ಬರ್ತಿಲ್ಲ. ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ. ಓಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಜಸ್ಟ್ ಎದ್ದಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ಹೋಗಬೇಕು. ಟೈಮು 5:20 ಆಗಿದೆ. 6:30ಗೆ ಶೋ ಇರೋದು, ಅಷ್ಟರಲ್ಲಿ ಹೋಗ್ಬೇಕು ಅಲ್ಲಿಗೆ. ನೋಡೋಣ ಅಷ್ಟೇ. ಸೊ ಫೈನಲಿ ಬೆಳಗ್ಗೆ ಬೇಗ ರೆಡಿಯಾಗಿ ಓಡ್ತಾ ಇದ್ದೀವಿ. ತಬಾಯಿ ಹೋಗ್ತೀವಿ. ಖುಷಿ ಆಗ್ತಿದೆ ಒಂಥರ. ಫಸ್ಟ್ ಟೈಮ್ ಇಷ್ಟೊತ್ತಿಗೆ ಎದ್ದು ಮೂವಿಗೆ ರೆಡಿಯಾಗಿ ಹೋಗ್ತಿರೋದು ಲೈಫಲ್ಲೇ. ಟೈಮ್ ಆಯ್ತು ಆಲ್ರೆಡಿ. ನಾನು ಹೋಗಿಲ್ಲ, ಇದೆ ಫಸ್ಟು. ಬಾಯ್. ಇನ್ನೂ ಬೆಳಕೆ ಆಗಿಲ್ಲ ನೋಡಿ, ಅಷ್ಟು ಬೇಗ ಹೋಗ್ತಾ ಇದ್ದೀವಿ ನಾವೆಲ್ಲ. ಒಂಥರ ಖುಷಿ. ಸೊ ನೋಡಿ ಹೊರಡ್ತಾ ಇದ್ದೀವಿ. ರೆಡಿ ಫಾಸ್ಟಾಗಿ ಅವ್ರು ಆಲ್ರೆಡಿ ಕಾಯ್ತಾರೆ.
ದೊಡ್ಡ ಟ್ರಕ್ ನೋಡಿ. ಎಲ್ಲಾದ್ರೂ ಏನು ಐ ಆಮ್ ಕಮಿಂಗ್ ಹೋಮ್ ಡ್ಯಾಡಿ. ನಿಜ ಕಣೆ, ಏನದು? ಎಲ್ಲ ಮಲ್ಲ ಐತೆ. ಎಷ್ಟು ಬಾಸ್ಗಳು, ನಮ್ಮ ಬಾಸ್ ಅಪ್ಪು. ಪಳ್ಳಂತಿದ್ದೀರಾ? ಪಳ್ಳಂತಿದ್ದೀರಾ? 4 ಜನ ಮಾತ್ರ ಹೊರಟಿದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು. ನೀನು ನೋಡಿ ಈ ಥರ ಮಲ್ಕೊಂಡೇ ಇಲ್ಲ, ನನಗೆ ಎದ್ದೇ ಇಲ್ಲ. ಅಪ್ಪ ಅವನೇ ಎಬ್ಬಿಸ್ತಾನೆ. ನಾನು ಇವತ್ತು ಫುಲ್ ಖುಷಿ. ಫಸ್ಟ್ ಟೈಮ್ ತೇಜು ಎಬ್ಬಿಸ್ಬಿಟ್ಟ ಗೈಸ್ ನನ್ನ. ಫೈನಲಿ ಬಂದ್ವಿ ಥಿಯೇಟ್ರ್ ಹತ್ರ. ಎಷ್ಟು ಟೈಮು ನೋಡಿ? 6:15 ಇರೋದಕ್ಕೆ 6:13ಕ್ಕೆ ಬಂದಿದ್ದೀವಿ. ನಮ್ಮ ಸೋಮು ಏನು ಹೇಳ್ತಿದ್ದ ಅಂದರೆ, ಈ ಇಂಟ್ರೆಸ್ಟ್ ಓದೋದ್ರಲ್ಲಿ ತೋರಿಸಿದ್ರೆ ಉದ್ಧಾರ ಆಯ್ತಿದ್ನಂತೆ. ನೋಡಿ, ಉದ್ಧಾರ ಆಗಿದ್ದಿಲ್ಲ ಸಾಕು. ನಿನಗೆ ಹೇಳ್ತಿರೋದು ನಾನಲ್ಲ. ಚೆನ್ನಾಗಿ ಉದ್ಧಾರ ಆಗಿದೆ. ನಾನು ಉದ್ಧಾರ ಆಗ್ತೀನಿ. ಅವನ ತೋರಿಸು ಪಾಪ, ತೋರಿಸ್ತೆ. ಅವನು ಉದ್ಧಾರ ಆಗ್ತಾನೆ. ಸೆಲೆಬ್ರೇಷನ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದರು. ಅವಾಗ ಅಲ್ಲೇ ನಿಂತು ಅನ್ಕೊಂಡೆ. ಆವಾಗ ನಿಂದು ಸ್ಟಾಫ್ ಮಾಡಿ ಎಲ್ಲನಾಯ್ತು. ಫುಲ್ ಜನ ಜನ ಜನ. ಏನು ಗೊತ್ತಾ, ಮೂವಿ ಥಿಯೇಟ್ರಲ್ಲಿ ನೇಮ್ ಯಾವಾಗ ಬರುತ್ತೆ ಅಂತ ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲರೂ ಕಾಯ್ತಿರ್ತೀವಲ್ವ. ನಾನು ಅಷ್ಟೇ ಗೈಸ್, ಒಂದು 10 ನಿಮಿಷ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಬರುತ್ತೆ, ಆವಾಗ ಬರುತ್ತೆ, ಇವಾಗ ಬರುತ್ತೆ, ಆವಾಗ ಬರುತ್ತೆ ಅಂತ. ಬರಲೇ ಇಲ್ಲ. ಫಸ್ಟ್ ಹಾಫ್ ಮೂವಿ ಹೆಂಗಿತ್ತು? ಓಕೆ. ಸೀರಿಯಸ್ಲಿ ನನಗೆ ನಿದ್ದೆ ಬರೋದು ಬೇರೆ. ಮೂವಿ ಮಸ್ತಾಗಿತ್ತಲ್ಲ. ಹೆಂಗಿತ್ತು? ಸೂಪರ್ ಸೂಪರ್. ಯಾವಾಗಲೂ ಸ್ನ್ಯಾಪ್ ಹಾಕೊಂಡು ಫುಲ್ ಮೂವಿನ ಸ್ನ್ಯಾಪ್ ಹಾಕಿರೋನು. ಇಂಟರ್ವಲ್ ಇದೆ, ಮೂವಿ ಚೆನ್ನಾಗಿದೆ, ನೋಡೋಣ. ಏನೋ ಮಾತಾಡು. ಯಾವಾಗಲೂ ನನಗೆ ಮಾತಾಡ್ಬೇಕಾ? ಅದು ಯಾವಾಗ ಒಂದು ಡೈಲಾಗ್ ನೋಡು. ನಮ್ಮ ಹಸ್ಬೆಂಡ್ನ ಕೆಳಗೆ ಬಂದು ಹೆಂಗಿತ್ತು ಮೂವಿ? ಹಾಲಿವುಡ್ ರೇಂಜಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಐತೆ. ಇಲ್ಯೂಷನ್ ಲೈಫು ಹೆಂಗಿರುತ್ತೆ ಅಮ್ಮ, ಲಾಸ್ಟಲ್ಲಿ ಸೈಕ್ ಆಗೋದೆ. ಇಷ್ಟ ಪಡ್ತೀವಿ ಮೂವಿ ಮಾತ್ರ. ಸೋಮೆಯಲ್ಲಿ ಹೆಂಗಿತ್ತು ಮೂವಿ? ಬೆಂಕಿ ಅಂತ ಹೇಳಕ್ಕೂ ಇಷ್ಟಪಡಲ್ಲ. ಓಕೆ ಬಟ್ ಸೆಕೆಂಡ್ ಹಾಫ್ ಇಸ್ ಬೆಟರ್. ಫಸ್ಟ್ ಹಾಫ್ ಇಸ್ ಬೆಟರ್, ಸೆಕೆಂಡ್ ಹಾಫ್ ಇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಸೆಕೆಂಡ್ ಹಾಫ್ ಬೆಟರ್. ಸೆಕೆಂಡ್ ಹಾಫ್ ಇದೆ, ಫಸ್ಟ್ ಹಾಫ್ ಬೆಟರ್. ಏನೇ ಆದ್ರೂ ಎಲ್ಲ ಫೋನ್ ಹಾಕ್ತಾರೆ. ಹಾಗೆ ಮುಗಿತಾ ಮೂವಿ ಹೆಂಗಿತ್ತು ಅಂದ್ರೆ, ಅದರಲ್ಲಿ ಎಷ್ಟು ಸೆಕೆಂಡ್ ಹಾಫಲ್ಲಿ ಬರ್ತಾರಲ್ಲ, ಆ ಥರ ನೋಡಕ್ಕೆ ಎಷ್ಟೋ ಜನ ಹುಡುಗಿರ್ಗೆ ಇಷ್ಟ ಇರುತ್ತೆ. ಏನಂತೀರಾ? ಕಮೆಂಟ್ ಮಾಡಿ. ಮೂವಿ ಏನ್ ಗೊತ್ತಾ, ಮೂವಿಲಿ ನಂಗೆ ಅಕ್ಕ ತಮ್ಮನ ಬಾಂಡ್ ತುಂಬಾ ಇಷ್ಟ ಆಯ್ತು. ಪಬ್ಜಿ ನೆಕ್ಸ್ಟ್ ಲೆವೆಲ್. ಪಬ್ಜಿ ಎಕ್ಸ್ಪೆಕ್ಟ್ ಲಾಸ್ಟ್ ಅಲ್ಲಿ ಬಾ ಅಂತ ಕರ್ಕೊಂಡೋದೆ. ಅಲ್ಲ ಅಕ್ಕ, ಒಂದು ಕ್ಷಣ ಅರ್ಥನೇ ಅಕ್ಕ ಆಯ್ತು. ತಮ್ಮಂದು ಗೆಸ್ ಮಾಡಕ್ಕಾಗಲ್ಲ ಬಿಡಿ. ಯಾರು ನಂಗೆ ಅಕ್ಕ ತಮ್ಮನ ಬಾಂಡ್ ಮಾತ್ರ ತುಂಬಾ ಇಷ್ಟ ಆಯ್ತು ಮೂವಿಲಿ ಗೈಸ್. ಏನ್ ಇಷ್ಟ ಆಯ್ತು ಅಲ್ಲ ಗೊತ್ತಿಲ್ಲ, ಅಕ್ಕ ತಮ್ಮ ಮಾತ್ರ ಸೂಪರ್. ಅವಳು ಗೊತ್ತಾಳಲ್ಲ ಹೆಂಗೆ ಏ ನೀನ್ ಏನ್ ಅರ್ಥ ಮಾಡ್ಕೊಂಡ ಸಿನಿಮಾನ? ಗೈಸಲ್ಲಿ ನಮ್ಮ ಬಾಸ್ ಇದ್ದಾರೆ, ನಮ್ಮ ಅಪ್ಪು ಬಾಸ್. 3 ಜನ ಗಾಡಿ ಹೋಗ್ತಾ ಇದೀವಿ. ಪೊಲೀಸ್ ಇದ್ರೆ ಒಂದು ಹಿಡೀರಿ, ಒಂದು 500 ರೂಪಾಯಿ ದುಡ್ಡು ಮಾಡ್ಕೊಂಡು ಅವ್ರು ಇಷ್ಟ ಇಷ್ಟ. ನಮ್ಮ ಹತ್ರ ದುಡ್ಡು ಗಾಡಿ ನಂಬರ್ KA520000. ಏನ್ ಗೊತ್ತಾ, ಇಲ್ಲೇ ಥಿಯೇಟರ್ ಹತ್ರ ನಮ್ಮ ಮನೆ ಇಟ್ಟಿದ್ದು ಅಂತ ಅಲ್ವಾ. ಮೂವಿ ನೋಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದು. ನಮ್ಮ ಮನೆಗೆ ಹೋಗಿದ ತಕ್ಷಣ ನಮ್ಮ ಮಾವ ಕೇಳ್ತಾರೆ ಹುಡುಗಿ ನೋಡಿ, ಇದು ಹೆಣ್ಮಕ್ಳು ಅನ್ನೋರು ಇನ್ನೊಂತಾರೆ ನೋಡ್ರಿ. ನೋಡಿ ಕತ್ ಸಾಟ್ಗಾಗ್ಬಿಟ್ಟದೆ. ಏನ್ ಗೊತ್ತಾ, ಮೂವಿಲಿ ಎಷ್ಟೊಂದು ಜನ ಹೀರೋಯಿನ್ಸ್ ಇದ್ರು. ಇವ್ರಿಗೆ ಯಾರ್ಯಾರು ಹೀರೋಯಿನ್ ನೆಟ್ಕೊಳ್ತಾರಪ್ಪ? ಯಾರ್ಯಾರು ನೆಟ್ಕೊಳ್ತಾರೆ? ಯಾರು ನೋಡಿದ್ರು ಅವ್ರ ಮಕ್ಕಳೇ ಕಾಣಿಸ್ತಾರ. ಕೈನಾಡ್ವಾಣಿ ನಯನ್ತಾರ ಥೈರಾಯ್ಡ್ ಎಲ್ಲ ಥೈರಾಯ್ಡ್. ಎಷ್ಟೊಂದು ಜನ ನೋಡಿದ್ದಾರೆ. ಸೊ ತಾರೀಕು ನಮ್ಮ ಬ್ಲಾಗು ಇನ್ನೂ ಜಾಸ್ತಿ ಬ್ಲಾಗ್ಸ್ ಸಿಗಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಫಾಲೋ ಮಾಡಿ. ಬಾಯ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ತಾಯಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ